ನಿಮ್ಮನೆ 1200 ಚದರಡಿ ವಿಸ್ತೀರ್ಣದಲ್ಲಿದೆಯಾ? 3 ಅಂತಸ್ತು ಮಾತ್ರ ನೀವು ಕಟ್ಟಿದ್ದೀರಾ? ನಿಮಗೆ ಓಸಿ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಇನ್ನು ಮುಂದೆ ನೀವು ಬೇಜಾರಾಗೋದು ಬೇಡ. ಯಾಕಂದ್ರೆ ನಗರಾಭಿವೃದ್ಧಿ ಇಲಾಖೆ ನಿಮ್ಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದು ಏನಂತೀರಾ ಹೇಳ್ತೀವಿ ನೋಡಿ. ಮುಂದೆ ಓಸಿ ಇಲ್ಲದಿದ್ರೂ ಸಿಗುತ್ತಂತೆ ನೀರು ಕರೆಂಟ್ ಕನೆಕ್ಷನ್. ನಗರಾಭಿವೃದ್ಧಿ ಇಲಾಖೆಯಿಂದ ಸಲ್ಲಿಕೆ ಆಯಿತು ಪ್ರಸ್ತಾವನೆ. ಸರ್ಕಾರ ಅಸ್ತು ಅಂದ್ರೆ ಲಕ್ಷಾಂತರ ಮನೆ ಮಾಲೀಕರು ಫುಲ್ ಖುಷ್. ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರುವ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಭಾಗ್ಯವನ್ನ ರಾಜ್ಯದ ಜನರಿಗೆ ನೀಡೋಕೆ ಮುಂದಾಗಿದೆ. ಎಷ್ಟು ದಿನ ಕಟ್ಟಡ ಸ್ವಾಧೀನ ಪತ್ರ ಇಲ್ಲದಿದ್ರೂ ಕೂಡ ನೀರು ಕರೆಂಟು ನೀಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಇದರಿಂದ ರಾಜ್ಯಾದ್ಯಂತ ಲಕ್ಷಾಂತರ ಕಟ್ಟಡ ಮಾಲೀಕರಿಗೆ ಸಂಕಷ್ಟ ಎದುರಾಗಿತ್ತು. ಈ ಖಾತಾ ಹೊರತುಪಡಿಸಿದ್ರೆ ಉಳಿದ ಯಾವುದೇ ರೀತಿಯ ಖಾತಾಗಳಿಗೆ ಓಸಿ ನೀಡ್ತಾ ಇರಲಿಲ್ಲ. ಇದನ್ನ ಮನಗಂಡ ನಗರಾಭಿವೃದ್ಧಿ ಇಲಾಖೆ ಇದೀಗ 1200 ಚದರಡಿ ವಿಸ್ತೀರ್ಣದಲ್ಲಿ ಕಟ್ಟಡವನ್ನ ಕಟ್ಟಿರೋರಿಗೆ ಓಸಿ ಪಡೆಯುವುದರಿಂದ ವಿನಾಯಿತಿಯನ್ನ ನೀಡಿ ಅಂತ ಮನವಿ ಸಲ್ಲಿಕೆ ಮಾಡಿದೆ. ಹಾಗಾದ್ರೆ ಪ್ರಸ್ತಾವನೆಯಲ್ಲಿ ಏನಿದೆ? ಕಟ್ಟಡ ವಿಸ್ತೀರ್ಣ 30x40 ವಿಸ್ತೀರ್ಣದಲ್ಲಿರಬೇಕು. 1500 ಚದರಡಿಯಲ್ಲಿ ಕಟ್ಟಡ ನಿರ್ಮಿಸಿರಬೇಕು. 3 ಅಂತಸ್ತಿನ ಕಟ್ಟಡಕ್ಕೆ ಮಾತ್ರ ಅನ್ವಯ. 4 ಮಹಡಿ ಇದ್ರೂ ಕೂಡ ಈ ನಿಯಮ ಅನ್ವಯಿಸೋದಿಲ್ಲ. ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಸಲ್ಲಿಕೆ ಮಾಡಿರುವ ಪ್ರಸ್ತಾವನೆಯಲ್ಲಿ 30x40 ವಿಸ್ತೀರ್ಣದಲ್ಲಿ ಕಟ್ಟಡ ಇರಬೇಕು. ಅಂದ್ರೆ 1200 ಚದರಡಿಯಲ್ಲಿ ಕಟ್ಟಡ ನಿರ್ಮಿಸಿದ್ರೂ ಕೂಡ ಕೇವಲ 3 ಅಂತಸ್ತು ಮಾತ್ರ ಇರಬೇಕು. ಕೆಳಗಡೆ ಪಾರ್ಕಿಂಗ್ ಅವಕಾಶ ಇದ್ರೆ 3 ಮಹಡಿ ಇರಬೇಕು. ಒಂದು ವೇಳೆ ನೆಲಮಹಡಿ ಪಾರ್ಕಿಂಗ್ ನೀಡಲಿಲ್ಲ ಅಂದ್ರೆ ಗ್ರೌಂಡ್ ಪ್ಲಸ್ 2 ಫ್ಲೋರ್ ನಿರ್ಮಿಸಿರಬೇಕು ಅನ್ನೋ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದ್ ವೇಳೆ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯ ಪ್ರಸ್ತಾವನೆಗೆ ಅಸ್ತು ಅಂದಿದ್ದೇ ಆದ್ರೆ ಲಕ್ಷಾಂತರ ಕಟ್ಟಡ ಮಾಲೀಕರಿಗೆ ಅನುಕೂಲವಾಗಲಿದೆ. ಇನ್ನು ನಗರಾಭಿವೃದ್ಧಿ ಇಲಾಖೆಯ ಈ ನಡೆಗೆ ನಗರ ತಜ್ಞರು ಅಸಮಾಧಾನ ಹೊರಹಾಕಿದ್ದಾರೆ. ನಿಯಮಗಳ ಇರುವುದೇ ಪಾಲನೆ ಮಾಡೋದಕ್ಕೆ, ಆದ್ರೆ ಅಧಿಕಾರಿಗಳು ತಮ್ಮ ತಪ್ಪನ್ನ ಮುಚ್ಕೊಳ್ಳೋಕೆ ಈ ರೀತಿ ಹೊಸ ನಿಯಮಗಳನ್ನ ಜಾರಿಗೆ ತರುವ ಕೆಲಸ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತ ಅಭಿಪ್ರಾಯವನ್ನ ಹೊರಹಾಕ್ತಿದ್ದಾರೆ. ಬಡವ ಮರ್ಡರ್ ಮಾಡಿದ್ರೆ ಅವನಿಗೆ ಎಕ್ಸಾಮ್ಷನ್ ಕೊಡೋ ಥರ ಕಾನೂನು ಇದು. ಈ ಕಾಮನ್ ಸೆನ್ಸ್ ಕೂಡ IAS ಆಫೀಸರ್ ಇದನ್ನು ರೆಕಮೆಂಡ್ ಮಾಡಿರೋನಿಗಿಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಬೈಲಾಸ್ ಅಂದರೆ ನಾವು ಏನಕ್ಕೆ ಮಾಡಿರ್ತೀವಿ ಅಂದರೆ ಗಾಳಿ ಬೆಳಕಿಗೋಸ್ಕರ ಇರಬೇಕು. ಆಮೇಲೆ ಕಾರ್ ಪಾರ್ಕಿಂಗು ಇವಾಗ ನೀವೇ ನೋಡ್ತಿದ್ದೀರಾ, ಎಲ್ಲ ಕಡೆನೂ ರಸ್ತೆಯಲ್ಲಿ ಫುಟ್ಪಾತ್ಗಳಲ್ಲೇ ಪಾರ್ಕಿಂಗ್ ಇದೆ. ಮತ್ತು ಇದೆಲ್ಲ ಇವನು ಎಕ್ಸಾಮ್ಷನ್ ಕೊಟ್ಟ ಮೇಲೆ ಈ ಕಾನೂನುಗಳು ಹಾಕಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ಗಳು ಹೇಳಿದೆ, ಎಲ್ಲ ಕೋರ್ಟ್ಗಳು ಇದ್ರ ಬಗ್ಗೆ ಇದು ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇದೆ. ಆಮೇಲೆ ಅಧಿಕಾರಿಗಳಿಗೆ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಅವ್ರು ನೇಮಿಸಿರ್ತೀವಿ. ಅವರು ಸ್ಟಾರ್ಟಿಂಗಲ್ಲೇ ಅವನ್ನೆಲ್ಲ ಬಿಲ್ಡಿಂಗ್ಗಳು ಡಿವಿಯೇಷನ್ ಆಗದೆ ನೋಡ್ಕೊಬೇಕು. ಅವ್ರು ನೋಡ್ಕೊಳ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಮಾಡಲ್ಲ. ಇವರಿಗೆ ಯಾರು ಕಟ್ಟಿರ್ತಾನೋ ಅವನಿಗೆ ಆಮೇಲೆ ಬಿಲ್ಡಿಂಗ್ ಕಟ್ತಾನಲ್ಲ ಆರ್ಕಿಟೆಕ್ಟು, ಇಂಜಿನಿಯರ್ಗಳು, ಓನರ್ಗಳ ಮೇಲೆ ಕ್ರಮ ತಗೊಬೇಕು. ಇಷ್ಟು ತನಕ ತೊಗೊಂಡಿಲ್ಲ. ಯಾಕೆ ಕಾರಣ ಅಂದರೆ ಇದು ದಂಧೆಗೋಸ್ಕರ ಇಟ್ಕೊಂಡಿರೋದು. ಕಾನೂನು ಮಿಸ್ಯೂಸ್ ಮಾಡಿಕೊಂಡು ರಾಜಕಾರಣಿಗಳು, ಅಧಿಕಾರಿಗಳು ಇದೇ ಕೆಲಸ ಮಾಡಿ. ನಗರಾಭಿವೃದ್ಧಿ ಇಲಾಖೆಯ ಈ ನಡೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಓಸಿ ನೀಡುವ ಉದ್ದೇಶದಿಂದ ಬೈಲಾ ತಿದ್ದುಪಡಿ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಗ್ರೇಟರ್ ಬೆಂಗಳೂರು ಕಾಯ್ದೆ, ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಬೈಲಾಗಳಿಗೆ ತಿದ್ದುಪಡಿ ಮಾಡುವ ಅಗತ್ಯವಿದ್ದು ಕಾನೂನು ಇಲಾಖೆಯ ಅಭಿಪ್ರಾಯವನ್ನ ಪಡೆದು ಸರ್ಕಾರ ತನ್ನ ನಿಲುವನ್ನ ಪ್ರಕಟ ಮಾಡಲಿದೆ. ಅದೇನೇ ಇರಲಿ, ಇಷ್ಟು ದಿನ ಓಸಿ ಇಲ್ಲದವರಿಗೆ ನಗರಾಭಿವೃದ್ಧಿ ಇಲಾಖೆಯ ಈ ನಡೆ ಸಂತಸ ತಂದಿರುವುದಂತೂ ಸತ್ಯ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.